ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಕಟಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರೇಪ್ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೈಲೇ ಗತಿನ ಅಥವಾ ಬೇಲ್ ಸಿಗುತ್ತಾ ಅನ್ನೋದು ಇವತ್ತು ಗೊತ್ತಾಗಲಿದೆ. ಇಂದು ಮಾಜಿ ಸಂಸದ ಪ್ರಜ್ವಲ್ ಭವಿಷ್ಯ ನಿರ್ಧಾರವಾಗಲಿದೆ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಕಟಿಸಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅಂದರೆ ಎರಡೂ ಕಡೆ ವಕೀಲರಿಂದ ಕೆಲ ಸ್ಪಷ್ಟೀಕರಣವನ್ನ ಕೋರ್ಟ್ ಕೇಳಿರುತ್ತೆ. ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿರುತ್ತೆ. ಮೊಬೈಲ್ ಸೀಸ್ ಮಾಡಿರೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿ ವಿವರಣೆಯನ್ನ ಕೇಳಿ ಕೋರ್ಟ್ ಪ್ರಶ್ನೆಯನ್ನ ಮಾಡಿರುತ್ತೆ. ಇದರ ಬಗ್ಗೆ ವಕೀಲರು ವಿವರಣೆಯನ್ನ ನೀಡಲಿದ್ದು, ಇಂದು ವಾದ ಪ್ರತಿವಾದ ಆಧಾರದ ನಂತರದಲ್ಲಿ ತೀರ್ಪು ಏನಾಗಲಿದೆ ಅನ್ನೋದು ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯ ನಿರ್ಧರಿಸೋದ್ರಿಂದಾಗಿ ಇವತ್ತು ಕೋರ್ಟ್ ನೀಡುವಂತಹ ತೀರ್ಪು ಭಾರಿ ಮಹತ್ವ ಪಡೆದುಕೊಂಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸ್ಗಳಿವೆ. ಈ 4 ಕೇಸ್ಗಳ ಪೈಕಿ ಇದೀಗ ಮೊದಲ ಕೇಸ್ನ ತೀರ್ಪು ಪ್ರಕಟವಾಗುತ್ತೆ ಇವತ್ತು. ಹಾಗಾಗಿ ವಾದ ಪ್ರತಿವಾದ ಮುಗಿದಿದ್ದು, ಸಾಕ್ಷಿಗಳ ವಿಚಾರಣೆ ಕೂಡ ಮುಗಿದಿದೆ. ಹಾಗಾಗಿ ಪ್ರಜ್ವಲ್ ಅಪರಾಧಿಯೋ ಅಲ್ವೋ ಅನ್ನೋದನ್ನ ಕೋರ್ಟ್ ಮೊದಲಿಗೆ ಇವತ್ತು ತೀರ್ಪು ನೀಡಲಿದೆ.